ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ, ಈ ಅಧ್ಯಾಯದ ಪುಟ ಸಂಖ್ಯೆ 136ರಲ್ಲಿ ಇರುವಂತಹ ವಿಷಯ ಡಿಜಿಟಲ್ ಮೂಲಗಳು, ಡಿಜಿಟಲ್ ರೂಟ್ಗಳು. ಇದರ ಬಗ್ಗೆ ಕಲಿಯೋಣ. ಇಲ್ಲಿ ಡಿಜಿಟಲ್ ರೂಟ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ. ನಿಮಗೀಗ ಒಂದು ಸಂಖ್ಯೆಯನ್ನು ಕೊಟ್ಟರೆ ಆ ಸಂಖ್ಯೆಯ ಅಂಕಿಗಳನ್ನು ನೀವು ಕೂಡಿಸ್ತಾ ಹೋಗಬೇಕು. ನಂತರ ನಿಮಗೆ ಮೊತ್ತ ಸಿಗ್ತದೆ. ಆ ಮೊತ್ತವನ್ನು ಕೂಡ ಕೂಡಿಸ್ತಾ ಹೋಗಬೇಕು. ಎಲ್ಲಿವರೆಗೆ ಅಂದರೆ ಕೊನೆಗೆ ನಿಮಗೆ ಒಂದಂಕಿಯ ಸಂಖ್ಯೆ ಸಿಗಬೇಕು. ಅಲ್ಲಿ ತನಕ ಕೂಡಿಸ್ತಾ ಹೋಗಬೇಕು. ಆ ಕೊನೆಗೆ ಸಿಗುವಂಥ ಆ ಒಂದಂಕಿಯ ಸಂಖ್ಯೆ ಏನಿದೆ ಅದನ್ನು ನಾವು ಡಿಜಿಟಲ್ ರೂಟ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ನೀವು ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ನಮಗೆ ಕೊಟ್ಟಿರುವಂಥ ಸಂಖ್ಯೆ ಯಾವುದು? 489710 ಅಂತ ಕೊಟ್ಟಿದ್ದಾರೆ. ಇದರ ಡಿಜಿಟಲ್ ರೂಟನ್ನು ಹೇಗೆ ಕಂಡುಹಿಡಿಬಹುದು? ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಏನಂದರೆ ಈ ಸಂಖ್ಯೆಯಲ್ಲಿರುವಂಥ ಎಲ್ಲ ಅಂಕಿಗಳನ್ನು ಕೂಡಿಸಬೇಕು. ಈಗ ಇಲ್ಲಿ ಕೂಡಿಸಿದಾಗ 4 + 8 12, 12 + 9 21, 21 + 7 28, ಮತ್ತು ಪುನಃ 28 + 1 ಅಂದರೆ ನಮಗೀಗ ಉತ್ತರ ಇಲ್ಲಿ 29 ಅಂತ ಸಿಗ್ತದೆ. ನೆಕ್ಸ್ಟ್ ಈಗ 29 ಎನ್ನುವಂಥದ್ದು ಒಂದಂಕಿಯ ಸಂಖ್ಯೆ ಅಲ್ಲ. ಹಾಗಾಗಿ ಪುನಃ ನಾವೇನು ಮಾಡಬೇಕು? ಇದನ್ನು ಕೂಡಿಸಬೇಕು. ಇದನ್ನು ಕೂಡಿಸಿದಾಗ 2 + 9 ಅಂತ ಆಗ್ತದೆ. ಸೊ 2 + 9 ಎನ್ನುವಂಥದ್ದು ನಮಗೆ ಏನನ್ನು ಕೊಡ್ತದೆ? 11 ಕೊಡ್ತದೆ. ಸೊ 11 ಎನ್ನುವಂಥದ್ದು ಒಂದಂಕಿಯ ಸಂಖ್ಯೆ ಅಲ್ಲ. ಹಾಗಾಗಿ ಇದನ್ನು ಪುನಃ ಕೂಡಿಸಬೇಕು. 1 + 1 ಇದು ನಮಗೆ 2 ಕೊಡ್ತದೆ. 2 ಎನ್ನುವಂಥದ್ದು ಒಂದಂಕಿಯ ಸಂಖ್ಯೆಯಾಗಿದೆ. ಹಾಗಾಗಿ ಇಲ್ಲಿ ಈ ಸಂಖ್ಯೆಯ ಡಿಜಿಟಲ್ ರೂಟ್ ಯಾವುದು ಅಂತ ಹೇಳ್ಬೋದು? ನಾವು 2 ಅಂತ ಹೇಳ್ಬೋದು. ಈ ರೀತಿಯಲ್ಲಿ ನೀವು ಯಾವುದೇ ಒಂದು ಸಂಖ್ಯೆಯ ಡಿಜಿಟಲ್ ಮೂಲಗಳನ್ನು ಕಂಡುಹಿಡಿಬಹುದು. ಆ ಸಂಖ್ಯೆಯಲ್ಲಿರುವಂಥ ಅಂಕಿಗಳನ್ನು ಕೂಡಿಸ್ತಾ ಹೋಗಬೇಕು. ಎಲ್ಲಿವರೆಗೆ ಅಂದರೆ ಕೊನೆಗೆ ಒಂದಂಕಿಯ ಅಂಕಿ ಸಿಗುವ ತನಕ ನಾವು ಕೂಡಿಸ್ತಾ ಹೋಗಬೇಕು. ಈ ಡಿಜಿಟಲ್ ರೂಟ್ ಯಾವ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ನೀವು ಯೋಚಿಸುತ್ತೀರಿ? 9ರ ಭಾಜ್ಯತೆಯ ಶಾರ್ಟ್ಕಟ್ ಅನ್ನು ಕಂಡುಹಿಡಿಯುವಾಗ ನಾವು ಈ ರೀತಿ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನಮಗೀಗ 9ರ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಟರೆ, ಈಗ 99 ಎನ್ನುವಂಥ ಸಂಖ್ಯೆಯನ್ನು ಕೊಟ್ಟರೆ ಇದು 9ರಿಂದ ಭಾಗಿಸಲ್ಪಡ್ತಾ ಇದೆಯಾ ಇಲ್ವಾ ಅಂತ ಕಂಡುಹಿಡಲಿಕ್ಕೆ ನಾವು ಇದೇ ವಿಧಾನವನ್ನು ಉಪಯೋಗಿಸಿದ್ದೆವು. ನಾವೇನು ಮಾಡ್ತೇವೆ? ಅಲ್ಲಿ ಇರುವಂತಹ ಅಂಕಿಗಳನ್ನು ಕೂಡಿಸ್ತಾ ಬರ್ತೇವೆ. ಕೂಡಿಸಿದಾಗ ನಮಗೆ 18 ಅಂತ ಸಿಗ್ತಾ ಇದೆ. ಪುನಃ ನಾವೇನು ಮಾಡ್ತೇವೆ? ಆ 18ಅಲ್ಲಿ ಇರುವಂಥ ಅಂಕಿಗಳು ಅಂದರೆ 1 + 8 ಕೂಡಿಸ್ತೇವೆ. ಆಗ ನಮಗೆ 9 ಅಂತ ಸಿಗ್ತಾ ಇದೆ. 9 ಎನ್ನುವಂಥದ್ದು ಒಂದಂಕಿಯ ಸಂಖ್ಯೆ. ಇದು 9ರಿಂದ ಭಾಗವಾಗ್ತಾ ಇದೆಯಾ ಅಂತ ನೋಡ್ತೇವೆ. ಸೊ ಇದು 9ರಿಂದ ಭಾಗವಾಗ್ತಾ ಇದೆ ಅಂದರೆ ನಾವಿಲ್ಲಿ ಹೇಳ್ತೇವೆ 99 ಎನ್ನುವಂಥದ್ದು 9ರ ಗುಣಕವಾಗಿದೆ ಅಂತೇಳಿ. ಸೊ ಈ ವಿಧಾನವನ್ನು, ಈ ಡಿಜಿಟಲ್ ಮೂಲಗಳನ್ನು ಕಂಡುಹಿಡಿಯುವ ವಿಧಾನವನ್ನು ನಾವು ಈಗಾಗಲೇ 9ರ ಭಾಜ್ಯತೆಯನ್ನು ಕಂಡುಹಿಡಿಯುವಾಗ ಉಪಯೋಗಿಸಿದ್ದೇವೆ. ಅದೇ ವಿಧಾನ ಇಲ್ಲಿ ಕೂಡ ಉಪಯೋಗಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಕೇಳಿದ್ದಾರೆ ಡಿಜಿಟಲ್ ರೂಟ್ಗಳು ಯಾವ ಗುಣಲಕ್ಷಣಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ನೀವು ಇಲ್ಲಿ ಗುಣಲಕ್ಷಣಗಳಲ್ಲಿ ಯಾವುದೆಲ್ಲ ಗುಣಲಕ್ಷಣಗಳನ್ನು ಬರೀಬೋದು? ಮೊದಲ ಗುಣಲಕ್ಷಣವಾಗಿ ನೀವು ಡಿಜಿಟಲ್ ಮೂಲಗಳು ಅಂತ ಹೇಳಿದರೆ ನಿಮಗೆ ಯಾವುದೆಲ್ಲ ಸಂಖ್ಯೆಗಳು ಸಿಗುವ ಚಾನ್ಸಸ್ ಇದೆ? ಒಂದು ಅಂಕಿಯ ಸಂಖ್ಯೆಗಳು ಅಂದರೆ ಡಿಜಿಟಲ್ ಮೂಲಗಳು ಯಾವಾಗಲೂ ಕೂಡ ಏನಾಗಿರ್ತದೆ? ಯಾವುದಾಗಿರ್ಬೋದು? 1, 2, 3, 4, 5, 6, 7, 8, 9. ಸೊ ಡಿಜಿಟಲ್ ಮೂಲಗಳನ್ನು ಕಂಡುಹಿಡಿಯುವಾಗ ಈ 1ರಿಂದ 9ರ ಒಳಗಿನ ಸಂಖ್ಯೆಗಳು ನಿಮಗೆ ಯಾವಾಗಲೂ ಕೂಡ ಸಿಗ್ತದೆ. ಇದು ಒಂದನೇ ಗುಣಲಕ್ಷಣ. ಹಾಗೆ ನಿಮಗೆ ಯಾವುದೇ ಸಂಖ್ಯೆಯನ್ನು ನೀವು 9ರಿಂದ ಭಾಗಿಸಿದಾಗ ಅಲ್ಲಿ ನಿಮಗೆ ಶೇಷ 0
ಸಕ್ಕರೆ. ಅದರ ಅರ್ಥ ಏನಂದ್ರೆ ನೀವು ಹೇಳ್ಬೋದು ಅಲ್ಲಿ ಆ ಸಂಖ್ಯೆಯ ಡಿಜಿಟಲ್ ರೂಟ್ 9 ಅಂತ ಹೇಳ್ಬೋದು. ಸೊ ಇದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಈಗ ಉದಾಹರಣೆಗೆ 27 ಎನ್ನುವಂತ ಸಂಖ್ಯೆ ಇದೆ. ಇದನ್ನ ನಾನೀಗ 9ರಿಂದ ಭಾಗಿಸ್ತೇನೆ. ಸೊ 9ರಿಂದ ಭಾಗಿಸಿದಾಗ ಏನಾಗ್ತದೆ ಇಲ್ಲಿ 9 27, 9 27. ಹಾಗಾಗಿ ಇಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ, ಶೇಷ ಏನು 0 ಸಿಗ್ತಾ ಇದೆ. 0 ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವಿಲ್ಲಿ ಹೇಳ್ಬೋದು ಈ ಸಂಖ್ಯೆಯ ಡಿಜಿಟಲ್ ಮೂಲ ಎಷ್ಟು 9 ಅಂತ ಹೇಳ್ಬೋದು. ಸೊ ನೀವು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈ ಎರಡು ಗುಣಲಕ್ಷಣಗಳು ಡಿಜಿಟಲ್ ಮೂಲಗಳ ಗುಣಲಕ್ಷಣಗಳಾಗಿವೆ. ಒಂದು ಏನಂದ್ರೆ ಡಿಜಿಟಲ್ ಮೂಲಗಳು ಯಾವುದೆಲ್ಲ ಆಗಿರ್ತದೆ 1ರಿಂದ 9ರ ಒಳಗಿನ ಸಂಖ್ಯೆಗಳಾಗಿರ್ತವೆ. ಹಾಗೆ ನಾವು ಒಂದು ಸಂಖ್ಯೆಯನ್ನು 9ರಿಂದ ಭಾಗಿಸಿದಾಗ ನಮಗೆ ಸಿಗುವಂತ ಶೇಷ 0 ಆಗಿದ್ರೆ ಆಗ ಆ ಸಂಖ್ಯೆಯ ಡಿಜಿಟಲ್ ಮೂಲ ಏನಾಗಿರ್ತದೆ 9 ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನೀವು ಇಲ್ಲಿ ಗುಣಲಕ್ಷಣಗಳನ್ನು ಈ ರೀತಿಯಲ್ಲಿ ಬರೆಯಿರಿ. ಇಲ್ಲಿ ಕೊಟ್ಟಿರುವಂತ ಡಿಜಿಟಲ್ ರೂಟ್ ಯಾವ ಗುಣಲಕ್ಷಣಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಡಿಜಿಟಲ್ ರೂಟ್ಗಳು ಯಾವಾಗಲೂ ಕೂಡ 1ರಿಂದ 9ರ ಒಳಗಿನ ಸಂಖ್ಯೆಗಳಾಗಿರ್ತವೆ. ಹಾಗಾಗಿ 1 2 3 4 5 6 7 8 9 ಈ ಸಂಖ್ಯೆಗಳ ನಡುವೆ ಇರ್ತದೆ. ಹಾಗೆ ಒಂದು ಸಂಖ್ಯೆಯನ್ನು ನೀವು 9ರಿಂದ ಭಾಗ ಮಾಡಿದಾಗ ಅಲ್ಲಿ ಸಿಗುವಂತ ಶೇಷ ಒಂದು ವೇಳೆ 0 ಆಗಿದ್ರೆ ಆ ಸಂಖ್ಯೆಯ ಡಿಜಿಟಲ್ ರೂಟ್ ಏನಾಗಿರ್ತದೆ 9 ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಉದಾಹರಣೆಯಾಗಿ ನೀವು ತೆಗೆದುಕೊಳ್ಳಿ 36 ಎನ್ನುವಂತ ಸಂಖ್ಯೆ. ಇದನ್ನ 9ರಿಂದ ಭಾಗಿಸ್ತೇನೆ. ಸೊ 36ನ್ನ 9ರಿಂದ ಭಾಗಿಸಿದಾಗ 9 4 36. ಸೊ ಇದು ನಿಮ್ಗೆ ಏನನ್ನ ಕೊಡ್ತದೆ, ಶೇಷ 0ಯನ್ನ ಕೊಡ್ತದೆ. ಅಂದ್ರೆ ಈ ಸಂಖ್ಯೆಯ ಡಿಜಿಟಲ್ ರೂಟ್ ನಾವು ಎಷ್ಟು ಅಂತ ಹೇಳ್ಬೋದು 9 ಅಂತ ಹೇಳ್ಬೋದು. ಬೇಕಾದ್ರೆ ನೀವು ಕೂಡಿಸಿ ಚೆಕ್ ಮಾಡಿ 3 + 6 ಅಂತ ಮಾಡಿದಾಗ ನಿಮ್ಗೆ ಉತ್ತರ ಇಲ್ಲಿ 9 ಅಂತ ಬರ್ತದೆ. ಸೊ ಇದೆರಡು ಈ ಡಿಜಿಟಲ್ ರೂಟ್ನ ಗುಣಲಕ್ಷಣಗಳಾಗಿವೆ. ನಂತರ ನಾವು ಮುಂದಿನ ಪ್ರಶ್ನೆಯನ್ನ ನೋಡುವ. ಮುಂದೆ ಕೊಟ್ಟಿರುವಂತ ಪ್ರಶ್ನೆ ಏನು, 600 ಮತ್ತು 700ರ ನಡುವೆ ಯಾವ ಸಂಖ್ಯೆಗಳು ಡಿಜಿಟಲ್ ರೂಟ್ ಅನ್ನ ಹೊಂದಿವೆ ಅಂತ ಕೇಳಿದ್ದಾರೆ. ಸೊ 600 ಮತ್ತು 700ರ ನಡುವೆ ಯಾವ ಸಂಖ್ಯೆಗಳು ಡಿಜಿಟಲ್ ರೂಟ್ಗಳನ್ನು ಹೊಂದಿದೆ ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಬೇಕು. ಹಾಗೆ ಇದನ್ನು ನೀವು ಯಾವ ರೀತಿಯಲ್ಲಿ ಕಂಡುಹಿಡಿತೀರಾ, ಯಾವುದೆಲ್ಲ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳು ಇಲ್ಲಿ ಕೊಟ್ಟಿದ್ದಾರೆ ಸಂಖ್ಯೆಗಳನ್ನು 5 7 ಮತ್ತು 3 ಅವುಗಳು ಬರುವ ರೀತಿಯಲ್ಲಿ ಆ 5 ಬರುವ ರೀತಿಯಲ್ಲಿ 5 ಎನ್ನುವಂತಹ ಸಂಖ್ಯೆ ಡಿಜಿಟಲ್ ರೂಟ್ ಆಗಿ ಸಿಗಬೇಕು. ಹಾಗೆ 7 ಎನ್ನುವಂತಹ ಸಂಖ್ಯೆ ಡಿಜಿಟಲ್ ರೂಟ್ ಆಗಿ ಸಿಗಬೇಕು. ಹಾಗೆ 3 ಎನ್ನುವಂತಹ ಸಂಖ್ಯೆ ನಮಗೆ ಡಿಜಿಟಲ್ ರೂಟ್ ಆಗಿ ಸಿಗಬೇಕು. ಆ ರೀತಿಯಲ್ಲಿ ಸಿಗುವ ರೀತಿಯಲ್ಲಿ ಎಷ್ಟು ಸಂಖ್ಯೆಗಳು ಬರ್ತದೆ ಅಂತ ಹೇಳಿ ನಾವೀಗ ಕಂಡುಹಿಡಿಯಬೇಕು. ಸೊ ಇದನ್ನ ಯಾವ ರೀತಿಯಲ್ಲಿ ಕಂಡುಹಿಡಿತೀರಾ? ಸೊ ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ 600 ಮತ್ತು 700ರ ನಡುವೆ ಅಂತ ಹೇಳಿದ್ದಾರೆ. 600 ಮತ್ತು 700ರ ನಡುವೆ. ಸೊ ನಮಗೆ ಇದನ್ನು ನೇರವಾಗಿ ಕಂಡುಹಿಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನೀವು ಮೊದಲಿಗೆ 600ರ ನಂತರ ಬರುವಂಥ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಈಗ 600 ಹಾಗೆ 601 ಕೆಲವೊಂದು ಸಂಖ್ಯೆಗಳನ್ನು ನಾನು ತೆಗೆದುಕೊಳ್ತೇನೆ. 602 603 604 ಹಾಗೆ 605 606 607 608 ಈ ರೀತಿಯಲ್ಲಿ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ಇವುಗಳ ಡಿಜಿಟಲ್ ರೂಟ್ಗಳನ್ನು ನೋಡಬೇಕು. ಈಗ 600ರ ಡಿಜಿಟಲ್ ರೂಟ್ 6 ಆಗಿದೆ. ಇಲ್ಲಿ 6 + 0 + 1 ಅಂದರೆ ಇದು ಏನನ್ನ ಕೊಡ್ತದೆ 7ಅನ್ನ ಕೊಡ್ತದೆ. ನೆಕ್ಸ್ಟ್ 6 + 0 + 2 ಅಂದರೆ ಇದು ನಮಗೆ ಎಷ್ಟನ್ನ ಕೊಡ್ತದೆ 8ಅನ್ನ ಕೊಡ್ತದೆ. ನೆಕ್ಸ್ಟ್ 6 + 0 + 3 ಇದು ನಮಗೆ 9ಅನ್ನ ಕೊಡ್ತಾ ಇದೆ. 6 + 0 + 4 10ಅನ್ನ ಕೊಡ್ತದೆ. ಆಮೇಲೆ ಪುನಃ 10ಅನ್ನ 1 + 0 ಅಂತ ಮಾಡಿದರೆ ಇದು ನಮಗೆ 1ಅನ್ನ ಕೊಡ್ತದೆ. ನಂತರ ಬರುವಂಥದ್ದು 6 + 0 + 5 ಇದು ನಮಗೆ 11ಅನ್ನ ಕೊಡ್ತದೆ. ಸೊ ಪುನಃ ಇದನ್ನು ನಾವು ಮಾಡಬೇಕು. ಇದನ್ನು ಮಾಡಿದಾಗ ನಮಗೆ ಕೊನೆಗೆ 2 ಸಿಗ್ತದೆ. ಅದೇ ರೀತಿ ಇಲ್ಲಿ 6 + 0 + 6 ಇದು 12ಅನ್ನ ಕೊಡ್ತದೆ. ಇದು ಪುನಃ ಒಂದಂಕಿಯ ಸಂಖ್ಯೆ ಅಲ್ಲ, ಹಾಗಾಗಿ 1 + 2 ಮಾಡಬೇಕು. ಇದು 3ಅನ್ನ ಕೊಡ್ತದೆ. ಹಾಗೆ ಇಲ್ಲಿ 6 + 0 + 7 ಇದು 13ಅನ್ನ ಕೊಡ್ತದೆ. ಸೊ ಇದು 1 + 3 ಅಂತ ಮಾಡಿದಾಗ ನಮಗಿಲ್ಲಿ 4 ಎನ್ನುವಂಥ ಉತ್ತರ ಸಿಗ್ತದೆ.
ಸೊ ಈಗ ನೀವಿಲ್ಲಿ ಇರುವಂತಹ ವಿನ್ಯಾಸವನ್ನು ಗಮನಿಸಿ, ಯಾವ ರೀತಿಯ ಸಂಖ್ಯೆಗಳು ನಮಗೆ ಸಿಗ್ತಾ ಇದೆ ಅಂತ ನೋಡಿ ಇಲ್ಲೀಗ. ಸೊ ನೀವಿಲ್ಲಿ ಇದನ್ನು ಸರಿಯಾಗಿ ಗಮನಿಸಿದ್ರೆ ನೋಡಿ, ನಮಗೆ ಮೊದಲಿಗೆ ಇಲ್ಲಿ 7 ಸಿಗ್ತಾ ಇದೆ. ಸೊ ಎಲ್ಲಿ ಎಲ್ಲ 7 ಸಿಗ್ತಾ ಇದೆ? ಸೊ ಈ ಸಂಖ್ಯೆಯಲ್ಲಿ ನಮಗೆ 7 ಸಿಗ್ತಾ ಇದೆ. ನಾವು ಯಾವುದೆಲ್ಲ ಡಿಜಿಟಲ್ ರೂಟ್ಗಳನ್ನು ಕಂಡುಹಿಡಿಬೇಕು? 5, 3 ಮತ್ತು 7 ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಇಲ್ಲಿ 7 ಸಿಕ್ಕಿದೆ. ನಂತರ ನೀವು 606 ಇಲ್ಲಿ ನೋಡಿದರೆ ಇಲ್ಲಿ ನಿಮ್ಗೆ ಏನು ಸಿಕ್ಕಿದೆ? ಇಲ್ಲಿ 3 ಸಿಕ್ಕಿದೆ. ಹಾಗೆ ನೆಕ್ಸ್ಟ್ 5 ಡಿಜಿಟಲ್ ರೂಟ್ ಸಿಕ್ಕಿರುವಂಥ ಸಂಖ್ಯೆ ಯಾವುದು? ಇಲ್ಲಿ ನೀವು ಕಾಣ್ಬೋದು. ಇಲ್ಲಿ ನಿಮ್ಗೆ ಏನು ಸಿಕ್ಕಿದೆ? 5 ಡಿಜಿಟಲ್ ರೂಟ್ ಸಿಕ್ಕಿದೆ. ಸೊ ಇಲ್ಲಿ 7, 3 ಮತ್ತು 5 ಡಿಜಿಟಲ್ ರೂಟ್ 601, 606 ಮತ್ತು 608 ಈ ಸಂಖ್ಯೆಗಳಲ್ಲಿ ಸಿಕ್ಕಿದೆ. ಸೊ ಮೊದಲಿಗೆ ಈಗ 5 ಡಿಜಿಟಲ್ ರೂಟ್ ಸಿಗುವಂಥ ಸಂಖ್ಯೆಗಳು ಯಾವುದೆಲ್ಲ ಅಂತ ನೋಡುವ. ಸೊ ಮೊದಲ ಸಂಖ್ಯೆ ಯಾವುದು? ಮೊದಲ ಸಂಖ್ಯೆ 608. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ಮೊದಲ ಸಂಖ್ಯೆ ನಮಗೆ ಗೊತ್ತಾಗಿದೆ, 600 ಮತ್ತು 700ರ ನಡುವೆ ಇರುವಂಥ 5 ಡಿಜಿಟಲ್ ರೂಟ್ ಕೊಡುವಂಥ ಮೊದಲ ಸಂಖ್ಯೆ 608 ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ ಇದಕ್ಕೆ ನೀವೇನು ಮಾಡಬೇಕು? 9ನ್ನು ಕೂಡಿಸ್ತಾ ಹೋಗಬೇಕು. ಸೊ 608ಕ್ಕೆ 9ನ್ನು ಕೂಡಿಸಿದಾಗ ನೆಕ್ಸ್ಟ್ ನಮಗೆ ಎಷ್ಟು ಸಂಖ್ಯೆ ಸಿಗ್ತದೆ? ಇಲ್ಲಿ ನೀವು 9ನ್ನು ಕೂಡಿಸಿ ನೋಡಿ. ಸೊ ಇದು ನಿಮಗೆ 617 ಕೊಡ್ತದೆ. ಸೊ ನೆಕ್ಸ್ಟ್ ಇದು ಸಂಖ್ಯೆ 617. ಆಮೇಲೆ 617ಕ್ಕೆ ಪುನಃ 9ನ್ನು ಕೂಡಿಸಿದರೆ 626. 626 ಪ್ಲಸ್ 9 635. 635 ಪ್ಲಸ್ 9 644. 644 ಪ್ಲಸ್ 9 653. 653 ಪ್ಲಸ್ 9 662. 662 ಪ್ಲಸ್ 9 671. 671 ಪ್ಲಸ್ 9 680. 680 ಪ್ಲಸ್ 9 689. 689 ಪ್ಲಸ್ 9 ಅಂದರೆ 698. ಆಮೇಲೆ ನೀವು ಪ್ಲಸ್ 9 ಅಂತ ಮಾಡಿದರೆ ನಿಮಗೆ 707 ಬರ್ತದೆ. ಆ ಸಂಖ್ಯೆ ಇಲ್ಲಿ 700ರ ನಡುವೆ ಇರುವಂಥ ಸಂಖ್ಯೆ ಬೇಕು, ಹಾಗಾಗಿ ಅದನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ಎಲ್ಲ ಸಂಖ್ಯೆಗಳು ಏನು? 5 ಡಿಜಿಟಲ್ ರೂಟನ್ನು ಹೊಂದಿರುವಂಥ ಸಂಖ್ಯೆಗಳು. ನೆಕ್ಸ್ಟ್ ನೀವು ಕಂಡುಹಿಡಿಯಲಿಕ್ಕಿರುವಂಥದ್ದು ಯಾವುದು? 7 ಡಿಜಿಟಲ್ ರೂಟ್ ಇರುವಂಥ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ನಮಗೆ ಒಂದು ಸಂಖ್ಯೆ ಸಿಕ್ಕಿದೆ. ಒಂದು ಸಂಖ್ಯೆ ಯಾವುದು? 601. ಸೊ ಅದನ್ನು ಬರೆಯುವ ಮೊದಲಿಗೆ. 601 ಮೊದಲ ಸಂಖ್ಯೆ. ಇದಕ್ಕೆ ನೀವೀಗ 9ನ್ನು ಕೂಡಿಸ್ತಾ ಹೋಗಬೇಕು. ಸೊ 9 ಕೂಡಿಸಿದಾಗ 610. ನೆಕ್ಸ್ಟ್ 9 ಕೂಡಿಸಿದಾಗ 619. ಆಮೇಲೆ 628. 628 ಪ್ಲಸ್ 9 ಅಂದರೆ 637. 637ಕ್ಕೆ ಪುನಃ 9ನ್ನು ಕೂಡಿಸಿದಾಗ 646. 646ಕ್ಕೆ 9ನ್ನು ಕೂಡಿಸಿದಾಗ 655. 655 ಪ್ಲಸ್ 9 664. 664 ಪ್ಲಸ್ 9 673. 673 ಪ್ಲಸ್ 9 ಅಂದರೆ 682. ಸೊ ಇದಕ್ಕೆ ಪುನಃ ಪ್ಲಸ್ 9 ಅಂತ ಮಾಡಿದರೆ ನಮಗೆ 691. ನಂತರ 691ಕ್ಕೆ 9 ಮಾಡಿದಾಗ 700 ಅಂತ ಸಿಗ್ತದೆ. ಸೊ ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು, ಯಾಕೆಂದರೆ 600ರಿಂದ 700ರವರೆಗಿನ ಸಂಖ್ಯೆಗಳನ್ನು ಕೇಳಿದ್ದಾರೆ. ಅದರ ನಂತರ ನೆಕ್ಸ್ಟ್ ನಾವು ಕಂಡುಹಿಡಲಿಕ್ಕಿರುವಂಥದ್ದು ಯಾವುದು? 3 ಡಿಜಿಟಲ್ ರೂಟ್ ಕೊಡುವಂಥ ಸಂಖ್ಯೆಗಳು ಯಾವುದೆಲ್ಲ ಇದೆ ಅಂಥೇಳಿ. ಸೊ ಮೊದಲ ಸಂಖ್ಯೆ ನಮಗೆ ಈಗಾಗಲೇ ಸಿಕ್ಕಿದೆ. ಎಷ್ಟು? 606. ಸೊ 606ರಿಂದ ನಾವು ಪ್ರಾರಂಭ ಮಾಡಬೇಕು. ಇದಕ್ಕೆ ನೀವೇನು ಮಾಡಬೇಕು? 9ನ್ನು ಕೂಡಿಸ್ತಾ ಹೋಗಬೇಕು. ಸೊ 606 ಪ್ಲಸ್ 9 ಅಂದರೆ 615. 615 ಪ್ಲಸ್ 9. 615ಕ್ಕೆ 9ನ್ನು ಕೂಡಿಸಿದಾಗ 624. 624 ಪ್ಲಸ್ 9 633. 633 ಪ್ಲಸ್ 9 642. 642 ಪ್ಲಸ್ 9 651. 651 ಪ್ಲಸ್ 9 660. 660 ಪ್ಲಸ್ 9 669. 669 ಪ್ಲಸ್ 9 687. 678 ಪ್ಲಸ್ 9 687. ಹಾಗೆ 687 ಪ್ಲಸ್ 9 696. ಸೊ ಈ ಎಲ್ಲ ಸಂಖ್ಯೆಗಳು 5, 7 ಮತ್ತು 3ರ ಡಿಜಿಟಲ್ ರೂಟನ್ನು ಹೊಂದಿವೆ. ಸೊ ಇಲ್ಲಿ ನೀವು ಮೇಲ್ಗಡೆ ಬರೀಬೇಕು, 5 ಡಿಜಿಟಲ್ ರೂಟನ್ನು ಹೊಂದಿರುವಂಥ ಸಂಖ್ಯೆಗಳು, 7 ಡಿಜಿಟಲ್ ರೂಟನ್ನು ಹೊಂದಿರುವಂಥ ಸಂಖ್ಯೆಗಳು, ಹಾಗೆ 3 ಡಿಜಿಟಲ್ ರೂಟನ್ನು ಹೊಂದಿರುವಂಥ ಸಂಖ್ಯೆಗಳು ಅಂತ ಬರೆದರೆ ಆಯಿತು.
ನೆಕ್ಸ್ಟ್ ಇಲ್ಲಿ ಕೇಳಿರುವಂತಹ ಕ್ವಶನ್, ಯಾವುದಾದರೂ 12 ಕ್ರಮಾನುಗತ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳನ್ನು ಬರೆಯಿರಿ, ನೀವು ಏನು ಗಮನಿಸುವಿರಿ ಅಂತ ಕೇಳಿದ್ದಾರೆ. ಸೊ ನಾವೀಗ ಯಾವುದಾದ್ರೂ 12 ಸಂಖ್ಯೆಗಳ ಡಿಜಿಟಲ್ ರೂಟ್ಗಳನ್ನು ಬರೀಬೇಕು. ಯಾವುದೇ ಸಂಖ್ಯೆಗಳನ್ನು ತೆಗೆದುಕೊಳ್ಬೋದು. ಆಮೇಲೆ ನಮಗೆ ಅಲ್ಲಿ ಉತ್ತರದಲ್ಲಿ ಯಾವ ರೀತಿಯ ಸಂಖ್ಯೆಗಳು ಸಿಗ್ತದೆ ಅಂತ ನೋಡಬೇಕು. ಸೊ ಯಾವುದಾದ್ರೂ 12 ಕ್ರಮಾನುಗತವಾಗಿರುವಂಥ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಸೊ 12 ಕ್ರಮಾನುಗತ ಸಂಖ್ಯೆಗಳು. ಹನ್ನೆರಡು ಕ್ರಮಾನುಗತ ಸಂಖ್ಯೆಗಳು ಯಾವುದೇ ಸಂಖ್ಯೆಗಳನ್ನು ತೆಗೆದುಕೊಳ್ಬೋದು. ಸೊ ನಾನಿಲ್ಲಿ 21ರಿಂದ ಪ್ರಾರಂಭ ಮಾಡ್ತೇನೆ. 21, 22, 23, ಹಾಗೆ 24, 25, 26, ಆಮೇಲೆ 27, 28, 29, 30, ಆಮೇಲೆ 31, 32. ಇಲ್ಲಿ 12 ಸಂಖ್ಯೆಗಳಿವೆ. ಸೊ ಮೊದಲಿಗೆ ಇವುಗಳ ಡಿಜಿಟಲ್ ರೂಟನ್ನು ಫೈಂಡ್ ಔಟ್ ಮಾಡಬೇಕು. 2 + 1 ಅಂದರೆ 3 ಕೊಡ್ತದೆ. 2 + 2 4, 2 + 3 5, 2 + 4 6, 2 + 5 7, 2 + 6 8, 2 + 7 9, 2 + 8 ಇದು ಏನನ್ನು ಕೊಡ್ತದೆ? 10 ಕೊಡ್ತದೆ. ಪುನಃ ನಾವು ಇದನ್ನು ಮಾಡಬೇಕು. 1 + 0 ಅಂದರೆ ಇದು ನಮಗೆ 1 ಕೊಡ್ತದೆ. ಆಮೇಲೆ 2 + 9 ಇದು 11 ಕೊಡ್ತದೆ. ಪುನಃ 1 + 1 ಮಾಡಬೇಕು, ಆಗ ನಮಗೆ 2 ಸಿಗ್ತದೆ. ನೆಕ್ಸ್ಟ್ ನೀವಿಲ್ಲಿ 3 + 0 ಅಂದರೆ 3 ಕೊಡ್ತದೆ. 3 + 1 4 ಕೊಡ್ತದೆ. ಆಮೇಲೆ 3 + 2 ಅಂದರೆ 5 ಕೊಡ್ತದೆ. ಸೊ ಈಗ ನೀವು ಎಲ್ಲ ಸಂಖ್ಯೆಗಳನ್ನು ಗಮನಿಸ್ತಾ ಹೋಗಿ ಇಲ್ಲಿ ನಮಗೆ ಯಾವ ಸಂಖ್ಯೆಗಳು ಸಿಕ್ಕಿದೆ ಅಂತ ನೋಡಿ. ಸೊ ಮೊದಲಿಗೆ ಡಿಜಿಟಲ್ ರೂಟ್ ಎಲ್ಲಿಂದ ಪ್ರಾರಂಭವಾಗ್ತಾ ಇದೆ? ಡಿಜಿಟಲ್ ರೂಟ್ 3ರಿಂದ ಪ್ರಾರಂಭವಾಗಿದೆ. 3 4 5 6 7 8 9, ಆಮೇಲೆ 1 2 ಇದು ಒಂದು ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಮಾಡಿದೆ. 3ರಿಂದ ಪ್ರಾರಂಭವಾಗಿ 2ರ ತನಕ ಪುನಃ ಅದೇ ಸೀಕ್ವೆನ್ಸ್ ಪುನಃ ಪ್ರಾರಂಭವಾಗ್ತಾ ಇದೆ. 3 4 5. ಸೊ ಇಲ್ಲಿ ನಮಗೆ ಏನು ಸಿಗ್ತಾ ಇದೆ? ಇಲ್ಲಿ ನಮಗೆ 1ರಿಂದ 9ರವರೆಗಿನ ಸಂಖ್ಯೆಗಳೇ ರಿಪೀಟ್ ಆಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಡಿಜಿಟಲ್ ರೂಟ್ ಇಲ್ಲಿ ಏನಾಗ್ತಾ ಇದೆ? 1ರಿಂದ 9ರವರೆಗಿನ ಸಂಖ್ಯೆಗಳ ಸೊ ನಾವಿಲ್ಲಿ ಹೇಳ್ಬೋದು ಡಿಜಿಟಲ್ ರೂಟ್ಗಳು ಪುನರಾವರ್ತಿತ ಚಕ್ರ 1ರಿಂದ 9 ಹೊಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅದನ್ನು ನಾವು ಗಮನಿಸಿದ್ದೇವೆ. 9ರ ಗುಣಕಗಳ ಡಿಜಿಟಲ್ ರೂಟ್ ಯಾವಾಗಲೂ 9 ಆಗಿರ್ತದೆ ಅಂತ ಕೂಡ ನಾವು ನೋಡಿದ್ದೇವೆ ಹಿಂದಿನ ಪ್ರಶ್ನೆಯಲ್ಲಿ. ನಂತರ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ, ಈಗ 3 4 ಮತ್ತು 6ರ ಕೆಲವು ಕ್ರಮಾನುಗತ ಗುಣಕಗಳ ಡಿಜಿಟಲ್ ರೂಟ್ಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವು 3 4 ಮತ್ತು 6ರ ಡಿಜಿಟಲ್ ರೂಟ್ಗಳನ್ನು ಕಂಡುಹಿಡಿಬೇಕು. ಸೊ ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು ಅಂತ ನೋಡುವ. ಸೊ ಮೊದಲಿಗೆ 3ರ ಡಿಜಿಟಲ್ ರೂಟನ್ನು ಕಂಡುಹಿಡಿಯುವ. ಸೊ ಯಾವುದೇ ಕ್ರಮಾನುಗತ ಸಂಖ್ಯೆಗಳನ್ನು ನೀವು ತೆಗೆದುಕೊಳ್ಬೋದು. ಸೊ ನಾನಿಲ್ಲಿ 12ರಿಂದ ಪ್ರಾರಂಭ ಮಾಡ್ತೇನೆ. 12 15 ಇವೆಲ್ಲವೂ ಕೂಡ ಏನು? 3ರ ಗುಣಕಗಳಾಗಿವೆ. ಸೊ 3ರ ಗುಣಕಗಳನ್ನು ತೆಗೆದುಕೊಳ್ಳುವ. ಸೊ ಇಲ್ಲೀಗ 3ರ ಗುಣಕಗಳನ್ನು ತೆಗೆದುಕೊಂಡಿದ್ದೇನೆ. ಇವುಗಳ ಡಿಜಿಟಲ್ ರೂಟ್ಗಳನ್ನು ಫೈಂಡ್ ಔಟ್ ಮಾಡುವ. 1 + 2 3, 1 + 5 6, 1 + 8 9, 2 + 1 3, 4 + 2 6, 2 + 7 9, ಹಾಗೆ 3 + 0 3. ಸೊ ಇಲ್ಲಿ ನೀವು ಗಮನಿಸ್ಬೋದು 3ರ ಡಿಜಿಟಲ್ ರೂಟ್ಗಳು ನಿಮಗೆ ಏನೆಲ್ಲ ಸಿಗ್ತಾ ಇದೆ? ಇಲ್ಲಿ ರಿಪೀಟ್ ಆಗ್ತಾ ಇರೋದನ್ನು ಗಮನಿಸ್ಬೋದು. 3 6 9 ಪುನಃ 3 6 9 ಅಂತ ಸಿಗ್ತಾ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು 3ರ ಡಿಜಿಟಲ್ ರೂಟ್ಗಳು ಯಾವುದೆಲ್ಲ ಅಂತ ಹೇಳ್ಬೋದು. 3ರ ಡಿಜಿಟಲ್ ರೂಟ್ಗಳು 3 6 ಮತ್ತು 9 ಆಗಿದೆ ಅಂತ ಹೇಳ್ಬೋದು. ನಂತರ ನೆಕ್ಸ್ಟ್ ಕೇಳಿರುವಂಥ ಪ್ರಶ್ನೆ ಯಾವುದು? ನೆಕ್ಸ್ಟ್ ಕೇಳಿರುವಂಥ ಪ್ರಶ್ನೆ ಇಲ್ಲಿ 4ರ ಡಿಜಿಟಲ್ ರೂಟ್ಗಳನ್ನು ನಾವು ಕಂಡುಹಿಡಿಯಬೇಕು.
ಸೊ 4ರ ಡಿಜಿಟಲ್ ರೂಟ್ಗಳು, ಮೊದಲಿಗೆ 4ರ ಗುಣಕಗಳನ್ನು ತೆಗೆದುಕೊಳ್ಳುವ. 12, 16, 20, 24, 28 ಇವೆಲ್ಲವೂ ಕೂಡ 4ರ ಗುಣಕಗಳು. 32, 36, 40 ಹಾಗೆ 44. ನಂತರ ಇವುಗಳ ಡಿಜಿಟಲ್ ರೂಟ್ಗಳನ್ನು ಫೈಂಡ್ ಔಟ್ ಮಾಡುವ. 1 + 2 ಅಂದರೆ 3, 1 + 6 7, 2 + 0 2, 2 + 4 6, 2 + 8 ಅಂದರೆ 10. 10 ಪುನಃ ಮಾಡಿದಾಗ 1 ಸಿಗ್ತದೆ. 3 + 2 5 ಹಾಗೆ 3 + 6 9, 4 + 0 4, ಆಮೇಲೆ 4 + 4 8. ಸೊ ಇಲ್ಲಿ 4ರ ಡಿಜಿಟಲ್ ಮೂಲಗಳು ಯಾವುದೆಲ್ಲ ಇದೆ, ಎಲ್ಲ ಸಂಖ್ಯೆಗಳು ಇದೆ ಅಂತ ನಾವಿಲ್ಲಿ ಹೇಳ್ಬೋದು. 1ರಿಂದ 9ರವರೆಗಿನ ಎಲ್ಲ ಸಂಖ್ಯೆಗಳು ಇದೆ. ಸೊ 4ರ ಡಿಜಿಟಲ್ ರೂಟ್ಗಳು ಯಾವುದೆಲ್ಲ, ಎಲ್ಲವನ್ನು ನೀವು ಬರೀಬೇಕು. 1 2 3 4 5 6 7 8 ಮತ್ತು 9. ನೆಕ್ಸ್ಟ್ ನೀವು ಕಂಡುಹಿಡಲಿಕ್ಕಿರುವಂಥದ್ದು ಯಾವುದು, 6ರ ಡಿಜಿಟಲ್ ರೂಟ್. ಸೊ 6ರ ಡಿಜಿಟಲ್ ರೂಟ್, ಮೊದಲಿಗೆ 6ರ ಗುಣಕಗಳನ್ನು ಬರೀತಾ ಹೋಗಿ. 24, 6 × 30, 36, 42, 48 ಹಾಗೆ 54 ಈ ರೀತಿಯಲ್ಲಿ ಬರೀತಾ ಹೋಗಿ. ಆಮೇಲೆ ಇಲ್ಲಿ ನೀವು 1 + 2 ಅಂದರೆ 3, 1 + 8 9, 2 + 4 6 3, 3 + 6 9, 4 + 2 ಇದು ನಿಮಗೆ 6 ಕೊಡ್ತದೆ. ಹಾಗೆ 4 + 8 12, 12 ಅಂದರೆ ಪುನಃ 3, 5 + 4 9, 6 + 0 6. ಸೊ ಇಲ್ಲಿ ಈಗ ಪುನಃ ನಿಮ್ಗೇನು ಸಿಗ್ತಾ ಇದೆ, ನೀವು ಇಲ್ಲಿ ಕಾಣ್ಬೋದು 396 396 ಅಂತ ರಿಪೀಟ್ ಆಗ್ತಾ ಇದೆ. ಹಾಗಾಗಿ 6ರ ಡಿಜಿಟಲ್ ರೂಟ್ಗಳು ನೀವು ಯಾವುದೆಲ್ಲ ಅಂತ ಬರೀಬೋದು. 6ರ ಡಿಜಿಟಲ್ ರೂಟ್ಗಳು 3, 9 ಮತ್ತು 6 ಅಂತ ಬರೀಬೋದು. ಸೊ ಈ ರೀತಿಯಲ್ಲಿ ನಮಗೆ ಡಿಜಿಟಲ್ ರೂಟ್ಗಳನ್ನು ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ನಮಗೆ ಕೇಳಿರುವಂಥ ಕ್ವಶನ್, 6ರ ಗುಣಕಕ್ಕಿಂತ 1 ಹೆಚ್ಚಿರುವ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 6ರ ಗುಣಕಕ್ಕಿಂತ 1 ಹೆಚ್ಚಿರುವಂಥ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳನ್ನು ನೀವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ 6ರ ಗುಣಕಕ್ಕಿಂತ 1 ಹೆಚ್ಚು ಅಂತ ಹೇಳಿದರೆ, ಇಲ್ಲಿ ನಾವೀಗ 6ರ ಗುಣಕಗಳನ್ನು ತೆಗೆದುಕೊಂಡಿದ್ದೇವೆ. ಇದಕ್ಕಿಂತ 1 ಹೆಚ್ಚಾಗಿರುವಂಥದ್ದು ಅಂದರೆ 13, 19 ಆ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಆ ರೀತಿಯಲ್ಲಿ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಉತ್ತರವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ 6ರ ಗುಣಕಕ್ಕಿಂತ 1 ಹೆಚ್ಚಿರುವಂಥ ಸಂಖ್ಯೆಗಳನ್ನು ತೆಗೆದುಕೊಳ್ಳುವ. 13, 25, 31, ನಂತರ 37, 43 ಹಾಗೆ ಆಮೇಲೆ ಬರುವಂಥದ್ದು 49, ನೆಕ್ಸ್ಟ್ 55. ಸೊ ಈ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗ್ತದೆ. ಸೊ ಇಲ್ಲಿ ನಮಗೇನು ಸಿಗ್ತಾ ಇದೆ, 4, 1 + 9 10 ಅಂದರೆ 1, 2 + 5 7, 3 + 1 4 ಹಾಗೆ ಪುನಃ ಇಲ್ಲಿ 7 + 3 10 ಅಂದರೆ 1, 4 + 3 7, 9 + 4 ಅಂದರೆ 13, ಆಮೇಲೆ 4 ಹಾಗೆ ಇಲ್ಲಿ ನಮಗೆ ಯಾವ ರೀತಿಯ ಪ್ಯಾಟರ್ನ್ ಸಿಗ್ತಾ ಇದೆ ನೀವು ಗಮನಿಸ್ಬೋದು. ಇಲ್ಲಿ 4 1 7 4 1 7 ಅಂತ ಸಿಗ್ತಾ ಇದೆ. ಆದ್ದರಿಂದ ನಾವಿಲ್ಲಿ ಹೇಳ್ಬೋದು 6ರ ಗುಣಕಕ್ಕಿಂತ 1 ಹೆಚ್ಚಿರುವಂತಹ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳು ಯಾವುದು ಅಂತ ಹೇಳ್ಬೋದು. 6ರ ಗುಣಕಕ್ಕಿಂತ 1 ಹೆಚ್ಚಿರುವ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳು 4, 1 ಮತ್ತು 7 ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ನಾವು ಅಂಕಿಗಳಿಂದ ಮಾಡಲ್ಪಟ್ಟಿದ್ದೇನೆ. ಪ್ರತಿಯೊಂದು ಅತ್ಯಂತ ಚಿಕ್ಕದಾದ ಮತ್ತು ಬೆಸ ರೂಟ್ 1ರೊಂದಿಗೆ ಯಾವುದೇ ಹಂಚಿಕೆಯ ನೆಲೆಯಿಲ್ಲ. ಎಷ್ಟು ವಿಚಿತ್ರ! ಈ ಅಂಕಿಯನ್ನು ನಾವು ಕಂಡುಹಿಡಿಬೇಕು. ನನ್ನ ಅಂಕಿಗಳು ಎಣಿಸಲ್ಪಡುತ್ತವೆ. ಅವುಗಳ ಮೊತ್ತ ನನ್ನ ರೂಟ್ ಎಲ್ಲ ಒಂದು ಧೈರ್ಯಶಾಲಿ ಸಂಖ್ಯೆಯ ಅನ್ವೇಷಣೆಗೆ ಸೂಚಿಸುತ್ತದೆ. ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುವ ಒಂದಂಕಿಯ ಅತಿ ದೊಡ್ಡ ಬೆಸ ನನ್ನ ಸಂಖ್ಯೆ ಏನು, ನನ್ನ ಹೆಸರೇನು ಅಂತ ಇಲ್ಲಿ ಕೇಳಿದ್ದಾರೆ.
ಸೊ ನಾವೀಗ ಇಲ್ಲಿ ಸಂಖ್ಯೆಗಳನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ಸಂಖ್ಯೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ನಾನು ಅಂಕಿಗಳಿಂದ ಮಾಡಲ್ಪಟ್ಟಿದ್ದೇನೆ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಅತ್ಯಂತ ಚಿಕ್ಕದಾದ ಬೆಸ ಸಂಖ್ಯೆ. ಸೊ ಅತ್ಯಂತ ಚಿಕ್ಕದಾದ ಬೆಸ ಸಂಖ್ಯೆ ಯಾವುದು, 1 ಅಂತ ನಾವಿಲ್ಲಿ ಹೇಳ್ಬೋದು. ರೂಟ್ 1ರೊಂದಿಗೆ ಯಾವುದೇ ಹಂಚಿಕೆಯ ನೆಲೆ ಇಲ್ಲ. ಎಷ್ಟು ವಿಚಿತ್ರ. ಇಲ್ಲಿ ಈಗ ನಾವಿಲ್ಲಿ ಕೂಡಿಸಿದ್ರೆ 1 + 1 ಅಂತ ಮಾಡಿದ್ರೆ ಆಗ ನಮಗೆ 2 ಸಿಗ್ತದೆ. ಹಾಗೆ ಇಲ್ಲಿ ಎಷ್ಟು ಡಿಜಿಟ್ಸ್ಗಳಿವೆ, ಡಿಜಿಟ್ಸ್ ಕೂಡ 2 ಇದೆ. ಅದರರ್ಥ ನಾವಿಲ್ಲಿ ಇರುವಂತ ಎಷ್ಟೇ ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟು ಅಂಕಿಗಳಿದೆ ಅದನ್ನು ಅದು ಕೊಡ್ತದೆ. ಹಾಗೆ ಅದರ ಮೊತ್ತ ಕೂಡ ಸೇಮ್ ಆಗಿರ್ತದೆ ಅಂತ ಹೇಳಿ. ನನ್ನ ಅಂಕಿಗಳು ಎಣಿಸಲ್ಪಡುತ್ತವೆ, ಅವುಗಳ ಮೊತ್ತ, ನನ್ನ ರೂಟ್ ಎಲ್ಲ ಒಂದು ಧೈರ್ಯಶಾಲಿ ಸಂಖ್ಯೆ ಅನ್ವೇಷಣೆಗೆ ಸೂಚಿಸುತ್ತದೆ. ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುವ ಒಂದಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ. ಸೊ ಒಂದಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು, 9 ಆಗಿದೆ. ಅಂದ್ರೆ ನಾವಿಲ್ಲಿ ಯಾವ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು, 1ಅನ್ನು ತೆಗೆದುಕೊಳ್ಬೇಕು. ಎಷ್ಟು ಸಲ ತೆಗೆದುಕೊಳ್ಬೇಕು, ಇದನ್ನ 9 ಸಲ ತೆಗೆದುಕೊಳ್ಬೇಕು. ಸೊ 1 2 3 4 5 6 7 8 9 ಸಲ ತೆಗೆದುಕೊಂಡಿದ್ದೇವೆ. ಸೊ ಇಲ್ಲಿ ನೀವು ನೋಡಿ, ಇಲ್ಲಿ ಅಂಕಿಗಳು ಎಷ್ಟಿದೆ ಈ ಸಂಖ್ಯೆಗಳಲ್ಲಿ ಗಮನಿಸಿ. ಈ ಸಂಖ್ಯೆಗಳಲ್ಲಿ ಅಂಕಿಗಳು 9 ಇದೆ. ಹಾಗೆ ಮೊತ್ತ ಎಷ್ಟಿದೆ, ಮೊತ್ತವನ್ನು ಗಮನಿಸಿ. 1 + 1 + 1 + 1 ಅಂದರೆ 9 ಅಂಕಿಗಳನ್ನು ನಾವು ಕೂಡಿಸ್ಬೇಕು. ಕೂಡಿಸಿದಾಗ ನಮ್ಗೆ ಇಲ್ಲಿ ಏನು ಸಿಗ್ತಾ ಇದೆ, 3 ಹಾಗೆ 6 7 8 9 ಅಂದರೆ ಇಲ್ಲಿ ಕೂಡ ಮೊತ್ತ ಕೂಡ ಸೇಮ್ ಸಿಗ್ತಾ ಇದೆ, ಅಂಕಿಗಳು ಕೂಡ 9 ಇದೆ. ಸೊ ಇಲ್ಲಿ ಇರುವಂತಹ ಸಂಖ್ಯೆ ಯಾವುದು, ಈ ಸಂಖ್ಯೆಯನ್ನು ನಾವಿಲ್ಲಿ ತೆಗೆದುಕೊಳ್ಬಹುದು. 1 1 1 ಇದನ್ನು 9 ಸಲ ಬರೀಬೇಕು.